ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತಾ? 3,000 ರೂಪಾಯಿ ಬರಬೇಕಾದ್ರೆ ನಾವೇನು ಮಾಡಬೇಕು? 3,000 ರೂಪಾಯಿ ಬರೋದು ನಿಜನಾ ಸುಳ್ಳ? 3,000 ರೂಪಾಯಿ ಪಡ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಸರ್ಕಾರದಿಂದ ಸಿಗುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ತುಂಬ ಜನ ಆದರೆ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರ, ಈ ಶ್ರಮ್ ಕಾರ್ಡ್ ಮಾಡಿಸಿದ್ರು ಸಹ ನಿಮಗೆ ಯಾವುದೇ ರೀತಿಯಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರ್ತಾ ಇರೋದಿಲ್ಲ. ಸೊ ಮೊದಲಿಗೆ ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು, ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಮೊದಲಿಗೆ ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದಪ್ಪ ಅಂತ ಅಂದರೆ, ಟೈಲರಿಂಗ್ ಕೆಲಸ ಮಾಡುವಂಥವ್ರು, ಬಡ್ಗಿ ಕೆಲಸವನ್ನು ಮಾಡುವಂಥವ್ರು, ಆಟೋವನ್ನು ಓಡಿಸುವಂಥವ್ರು, ಅದೇ ರೀತಿಯಾಗಿ ಪ್ರೈವೇಟ್ ವಾಹನಗಳನ್ನು ಓಡಿಸುವಂಥವ್ರಾಗಿರ್ಬೋದು, ಬಡ್ಗಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕುಂಬಾರ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅದೇ ರೀತಿಯಾಗಿ ಚಿನ್ನಾಭರಣ ತಯಾರು ಮಾಡುವಂಥವ್ರಾಗಿರ್ಬೋದು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಪ್ರತಿದಿನ ದಿನಕೂಲಿ ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಕ್ಷೌರಿಕ ಕೆಲಸ ಮಾಡುವಂಥವ್ರಾಗಿರ್ಬೋದು, ನಂತರ ಬುಟ್ಟಿ ಹಾಗೂ ಪೊರ್ಕೆಯನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಟ್ರ್ಯಾಕ್ಟರನ್ನು ಓಡಿಸುವಂಥವ್ರಾಗಿರ್ಬೋದು, ನಂತರ ಫಿಶರ್ ಮ್ಯಾನ್ ಆಗಿರ್ಬೋದು, ನಂತರ ಪ್ಲಂಬಿಂಗ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಎಲೆಕ್ಟ್ರಾನಿಕ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಬೇರೆಯವರ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡುವಂಥವ್ರಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಟ್ಯಾಟೋ ಹಾಕುವಂಥವ್ರಾಗಿರ್ಬೋದು, ಟೆಲಿಕಾಲರ್ ಆಗಿರ್ಬೋದು, ಮಿಲ್ಕ್ ಮ್ಯಾನ್ ಆಗಿರ್ಬೋದು, ನ್ಯೂಸ್ ಪೇಪರನ್ನು ಹಾಕುವಂಥವ್ರಾಗಿರ್ಬೋದು, ಹೋಮ್ ಡೆಲಿವರಿಯನ್ನು ಮಾಡುವಂಥವ್ರಾಗಿರ್ಬೋದು, ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಅದೇ ರೀತಿಯಾಗಿ ಟೂರಿಸ್ಟ್ ಗೈಡ್ ಆಗಿರ್ಬೋದು. ಇವರೇ ಅಲ್ದಿರ ಮುಂತಾದವರು ಸಹ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು. ಗೌರ್ಮೆಂಟ್ ಕೆಲಸ ನಂತರ ESA PF ಅನ್ನ ತಗೊಂತಾ ಇರ್ತಾರೆ ನೋಡಿ, ಅವರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಸ್ನೇಹಿತರೆ. ಇನ್ನು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ವಯಸ್ಸು ಎಷ್ಟು ಇರಬೇಕಪ್ಪ ಅಂತ ಅಂದ್ರೆ 16ರಿಂದ 59 ವರ್ಷ ಒಳಗಡೆ ಇರಬೇಕು ಸ್ನೇಹಿತರೆ. ಇನ್ನು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ, ನಿಮ್ದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಂತರ ನಾಮಿನಿ ಅವರ ಆಧಾರ್ ಕಾರ್ಡ್ ಇದ್ರೆ ಸಾಕು. ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಸೈಬರ್ ಸೆಂಟರ್ ಇದ್ರೆ ಅವರು ಈ ಶ್ರಮ್ ಕಾರ್ಡನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಸಮಸ್ಯೆ ಏನಪ್ಪ ಅಂತ ಅಂದರೆ, ಈ ಶ್ರಮ್ ಕಾರ್ಡ್ ಆದರೆ ಇದೆ, ನಾವು ಈ ಶ್ರಮ್ ಕಾರ್ಡನ್ನು ಮಾಡಿಸಿ 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಆದರೂ ಸಹ ಯಾವುದೇ ರೀತಿ ಹಣ ಬರ್ತಾ ಇಲ್ಲ. ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಯಾವಾಗಿಂದ ಹಣ ಬರುತ್ತೆ, ಹಣ ಬರಬೇಕಾದ್ರೆ ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ತೀನಿ ಸ್ನೇಹಿತರೆ. ಬರೀ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಂತ ಇದೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಸೊ ಇದನ್ನ ಎಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಉದಾಹರಣೆಗೆ ನಿಮ್ಮ ವಯಸ್ಸು 18 ಆಗಿದ್ರೆ ಪ್ರತಿ ತಿಂಗಳು 55 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 110 ರೂಪಾಯಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದ್ರೂ 31 ವರ್ಷ ಆಗಿದ್ರೆ ಪ್ರತಿ ತಿಂಗಳು 110 ರೂಪಾಯಿ ಕಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 110 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 220 ರೂಪಾಯಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದ್ರೂ 40 ವರ್ಷ ಆಗಿದ್ರೆ ಪ್ರತಿ ತಿಂಗಳು 200 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 400 ರೂಪಾಯಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ 20 ವರ್ಷ ಆಗಿದ್ರೆ ಇನ್ನು 40 ವರ್ಷ ಕಟ್ಟಬೇಕಾಗುತ್ತೆ, 40 ವರ್ಷ ಆಗಿದ್ರೆ ಇನ್ನು 20 ವರ್ಷ ಈ ರೀತಿ ಕಟ್ಟಬೇಕಾಗುತ್ತೆ. ಈ ರೀತಿ ಕಟ್ತಾ ಇದ್ರೆ ನಿಮಗೆ 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಬರೀ ನೀವು ಈ ಶ್ರಮ್ ಕಾರ್ಡನ್ನು ಇಟ್ಕೊಂಡಿದ್ರೆ ನಿಮ್ಗೆ ಹಣ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಇನ್ನು ಈ ಒಂದು ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ, ನೀವು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಯಾವೊಂದು ಅಕೌಂಟನ್ನು ಕೊಟ್ಟಿರ್ತೀರ ಆ ಒಂದು ಅಕೌಂಟು, ನಂತರ ನಿಮ್ಮದೊಂದು ಆಧಾರ್ ಕಾರ್ಡು, ನಂತರ ನಾಮಿನಿ ಅವರ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ಗೆ ಎತ್ಕೊಂಡು ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ಗೆ ರಿಜಿಸ್ಟರ್ ಮಾಡಿ ಅಂತ ಅಂದರೆ ರಿಜಿಸ್ಟರ್ ಮಾಡ್ತಾರೆ. ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ CSC ಸೆಂಟರ್ಗೆ ಎತ್ಕೊಂಡು ಹೋದರೂ ಸಹ ರಿಜಿಸ್ಟರ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದನೇ ಕಟ್ ಆಗ್ತಾ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮ್ಮ ಅಕೌಂಟಿಂದ ಎಷ್ಟು ಕಟ್ ಆಗುತ್ತೋ ಅವರು ಅಷ್ಟು ಹಾಕ್ತಾರೆ. ಟೋಟಲ್ ಆಗಿ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ಸ್ನೇಹಿತರೆ 60 ವರ್ಷದ ತನಕ.
ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಇಲ್ಲಿ ನಿಮಗೆ ಸಾಧಾರಣವಾಗಿ ಕೆಲವು ಡೌಟ್ ಬರ್ಬೋದು. ಅದು ಏನಪ್ಪ ಅಂತ ಅಂದರೆ, ನಾವು ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡ್ತೀವಿ, 30ನೇ ವಯಸ್ಸಲ್ಲಿ ರಿಜಿಸ್ಟರ್ ಮಾಡ್ತೀರಿ, 35ನೇ ವಯಸ್ಸಲ್ಲಿ ನಾವು ಮರಣ ಹೊಂದಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತಪ್ಪ ಅಂತಂದರೆ 5 ವರ್ಷ ನೀವು ಕಟ್ಟಿರ್ತೀರಾ. ಸೊ 5 ವರ್ಷಕ್ಕೆ ನೀವು ಏನು ಕಟ್ಟಿರ್ತೀರೋ ಅದಕ್ಕೆ ಬಡ್ಡಿ ಏನಾಗ್ಬಿಟ್ಟು ನಾಮಿನಿ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ಅಥವಾ ನಾಮಿನಿ ಅವರು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅವ್ರಿಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಅಥವಾ ಇನ್ನೂ ಒಂದು ಡೌಟ್ ಬರ್ಬೋದು, ನಾವು 60 ವರ್ಷ ತನಕ ಈ ಒಂದು ಯೋಜನೆಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ, 62, 63ನೇ ವಯಸ್ಸು ತನಕ ಹಣವನ್ನು ತಗೊಂಡ್ರಿ, 62 ಅಥವಾ 63ನೇ ವಯಸ್ಸಲ್ಲಿ ಮರಣ ಹೊಂದಿದ್ರೆ ಏನಾಗುತ್ತೆ ಅಂತ ಕೇಳಬಹುದು. ಸೊ ನಾಮಿನಿ ಯಾರು ಇರ್ತಾರೆ ಅವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಅವರ ಒಂದು ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ಅವ್ರು ಇರುವಷ್ಟು ಕಾಲ. ಸೊ ಬರೀ ಈ ಶ್ರಮ್ ಕಾರ್ಡ್ ಇದ್ರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ಕೊಂಡಾಗ ಮಾತ್ರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಅದು ಸಹ 60 ವರ್ಷದ ನಂತರ ಬರೋದು ಸ್ನೇಹಿತರೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಮಾಹಿತಿ ಅರ್ಥ ಆಗಿದ್ರೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.